ಕೂರತ್ತಂಗಲವರ ಒಂದನೇ ಉರುಸ್ ಮುಬಾರಕ್ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಮುನ್ನುಡಿ ಭಾಷಣ ಮಾಡಿದಂತ ಅಸಾಯಿದ್ ಹಾಮಿದ್ ಇಬಿಜ್ ಕೋಯ ತಂಗಲ್ ಅವರೇ, ಅನುಸ್ಮರಣಾ ಭಾಷಣ ಮಾಡಿದಂತ ಫೆರೂಡ್ ಅಬ್ರುನ್ನಾಸ್ ಸನಾಫಿ ಸಿ ಮಹಮ್ಮದ್ ಅವರೇ, ಕೂರತ್ತಂಗಲ್ ಅವರ ಸುಪುತ್ರರಾದಂಥ ಸೈಯದ್ ಅಬ್ರಾನ್ ಮಸರವಾದ್ ತಂಗಳವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಧರ್ಮಗುರುಗಳೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತಂಗಲವರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಇವತ್ತು ಬ್ಯಾಂಗ್ಳೂರಿನಲ್ಲಿ ಇದ್ದೆ. ಇವತ್ತು ಉರೂಸಿನ ಕಡೆಯ ದಿನ ಅಂತ ನಮ್ಮ ಆತ್ಮೀಯರು ಹೇಳಿದರೆ, ನಾಳೆ ಮಧ್ಯಾಹ್ನದವರೆಗೆ ನಡೀತದೆ, ಇವತ್ತು ಸಭಾ ಕಾರ್ಯಕ್ರಮ ಕೊನೆಯ ದಿನ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆ ಇದೆ. ನಾನು ತಂಗಲವರು ಸ್ವರ್ಗಸ್ಥಾದ ದಿವಸ ಕೂಡ ಇಲ್ಲಿ ಬಂದಿದ್ದೇನೆ. ಮೊನ್ನೆ ಉರೂಸ್ ಮೀಟಿಂಗ್ ಏನಿದೆ, ಈ ಕಾರ್ಯಕ್ರಮದ ಸಮಾಲೋಚನಾ ಸಭೆಗೂ ಕೂಡ ನಾನು ನಮ್ಮ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಬಂದಾಗ ನಾನು ಬಂದಿದ್ದೆ. ನಾನು ಮುಸ್ಲಿಂ ಧರ್ಮದವರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ನಾನು ಕಂಡಂಥದ್ದು ಕೂರತ್ತಂಗಲವರು ಸ್ವರ್ಗಸ್ಥರಾದ ದಿವಸ ಸುಮಾರು 1:30-2 ಗಂಟೆ ರಾತ್ರಿಗೆ ನಾವು ಇಲ್ಲಿ ಬಂದಿದ್ದೀವಿ. ನನಗೆ ಕೂಡ ಖಾದರ್ ಅವರು ಫೋನ್ ಮಾಡಿದ್ರು, ನಾನು ಬರ್ತಾ ಇದ್ದೇನೆ, ನೀವು ಬನ್ನಿ, ನಮ್ಮ ಭಾಗದ ಒಂದಷ್ಟು ಪ್ರಮುಖರು ನಾವು ಜೊತೆಯಲ್ಲಿ ಹೋಗುವ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದು ನೋಡುವಾಗ ಸುಮಾರು ಒಂದು 35,000-40 ಸಾವಿರ ಜನ ಸೇರಿದ್ದಾರೆ. ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸಿ ನಡ್ಕೊಂಡು ಬರ್ತಾ ಇದ್ರು. ನಾನು ಇವತ್ತಿನವರೆಗೆ ಆ ನಡು ರಾತ್ರಿ ಅಷ್ಟೊಂದು ಜನ ಸ್ವಯಂ ಪ್ರೇರಿತರಾಗಿ ಅವರ ಮೃತದೇಹವನ್ನು ನೋಡ್ಲಿಕ್ಕೆ ಆಗದೆ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇತ್ತು. ಎಷ್ಟೋ ಜನ ದೂರದಿಂದ ನೋಡಿದವರು ಇದ್ದಾರೆ. ನಮಗೊಂದು ಯೋಗ ಸಿಕ್ತು ಹತ್ತಿರದಿಂದ ನೋಡುವಂಥದ್ದು. ಅಷ್ಟೊಂದು ಜನ ಬರ್ಬೇಕಿದ್ರೆ ಅವರು ಕೊಟ್ಟಿರುವಂತ ಸಂದೇಶ, ಆ ಧರ್ಮದ ಪರವಾಗಿ ಅವರು ಮಾಡಿರುವಂತ ಕೆಲಸ, ಅದರಲ್ಲೂ ನಾನು ಕಂಡಿರುವಂಥದ್ದು ಬರೀ ಒಂದು ಧರ್ಮದವರು ಮಾತ್ರ ಅಲ್ಲ, ಆ ದಿವಸ ನಾನು ಎಲ್ಲಾ ಧರ್ಮದವರನ್ನು ಇಲ್ಲಿ ಕಂಡಿದ್ದೇನೆ. ಬಹುಶಃ ಅವರು ಸಮಾಜಕ್ಕೆ ಅವರ ಧರ್ಮದ ಬಗ್ಗೆ ಕೊಟ್ಟಿರುವಂತ ಸಂದೇಶಗಳು, ಅವರು ಇಟ್ಟಿರುವಂತ ನಡೆ ನುಡಿಗಳು ಬಹುಶಃ ಮುಂದಿನ ದಿವಸದಲ್ಲಿ ನಮಗೆಲ್ಲ ದಾರಿದೀಪ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಒಬ್ಬರು ತಂಗಳನ್ನು ನಾವು 1 ವರ್ಷದ ಹಿಂದೆ ಕಳ್ಕೊಂಡಿದ್ದೇವೆ. ಇವತ್ತು ಅವರ 1 ವರ್ಷದ ದಿನವನ್ನು ಇಲ್ಲಿ ಆಚರಣೆ ಮಾಡುವಂತ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಿದ್ರಿ. ಧರ್ಮದ ಬಗ್ಗೆ ಎಲ್ಲ ಧರ್ಮ ಗುರುಗಳು ವಿಚಾರಗಳನ್ನು ಹೇಳಿದ್ದಾರೆ. ಯಾವ ಧರ್ಮದಲ್ಲಿ ಕೂಡ ಅನ್ಯಾಯದ ಬಗ್ಗೆ ಉಲ್ಲೇಖವೇ ಇಲ್ಲ. ನ್ಯಾಯದ ಪರವಾಗಿ, ಪ್ರೀತಿಯ ಪರವಾಗಿ, ವಿಶ್ವಾಸದ ಪರವಾಗಿ, ಅದರಲ್ಲೂ ನನಗೆ ಗೊತ್ತಿರುವ ಹಾಗೆ ಕುರಾನ್ನಲ್ಲಿ ಹೇರುವಂಥದ್ದು ಕಟ್ಟ ಕಡೆಯ ವ್ಯಕ್ತಿಗೆ ಸಹಾಯ ಮಾಡುವಂಥದ್ದು, ತನ್ನ ಊಟವನ್ನು ಅವನಿಗೆ ಹಸಿದವನಿಗೆ ಕೊಟ್ಟು ಮತ್ತೆ ತಾನು ಊಟ ಮಾಡುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಬಹುಶಃ ಧರ್ಮದ ಸಂದೇಶವನ್ನು ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಿ. ಇದು ಒಳ್ಳೆಯದಾಗಲಿ. ಇವತ್ತು ನನಗೂ ಕೂಡ 1-2 ಕೆಲಸದ ಬಗ್ಗೆ ಈಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ನನ್ನ ಗೆಳೆಯರು ಹೇಳಿದರು, ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ಇದು ಪಕ್ಕದ ಸುಳ್ಯದ ವಿಧಾನಸಭಾ ಕ್ಷೇತ್ರ. ಆದರೂ ನನಗೆ ಕೊಡಬಾರ್ದು ಅಂತ ಏನಿಲ್ಲ, ಸರ್ಕಾರದಿಂದ ಬಂದ ದುಡ್ಡನ್ನು ನಾವು ಕೊಡ್ಬೋದು.
ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಅದು ಕೊಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಮೊನ್ನೆನೂ ಕೂಡ ಅದನ್ನು ಹೇಳಿದೆ. ಖಂಡಿತ ಅದು ಕಾನೂನಿನ ಚೌಕಟ್ಟಲ್ಲಿ ಕೊಡಲಿಕ್ಕೆ ಆಗುದಿದ್ರೆ ಅತ್ಯಂತ ಪ್ರಾಮುಖ್ಯತೆ ಇಟ್ಟುಕೊಂಡು ಅದನ್ನು ಕೊಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ. ಒಂದು ಹೈಮಾಸ್ಟ್ ದೀಪವನ್ನು ಕೂಡ ಕೇಳಿದ್ದಾರೆ, ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿ ಇರುವಂಥ ಮಸೀದಿ, ನಾನು ತಂಗಳವರ ಮಗನ ಹತ್ರ ಹೇಳಿದೆ, ಇದು ಎಲ್ಲ ಮಸೀದಿಗಳಿಂದ ಒಂದು ವಿಶೇಷ ರೀತಿಯ ಆಕರ್ಷಣೆ ಉಳ್ಳಂಥ ಒಂದು ಮಸೀದಿ ಅಂತ ಹೇಳಿದೆ. ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಮಾಜದಲ್ಲಿ ಅಣ್ಣ ತಮ್ಮಂದಿರಂತ ಬಾಳುವಂಥ ವಿಚಾರಗಳು ಆಗಬೇಕು. ರಾಜಕೀಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಆ ಇಂದಿನ ಪ್ರೀತಿ ವಿಶ್ವಾಸಗಳು ಎಲ್ಲ ಈಗ ಕಡಿಮೆ ಆಗಿದೆ. ವಿಷ ಬೀಜ ಬಿತ್ತುವವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ದೇಶ ವಿಶ್ವಗುರು ಆಗಬೇಕಿದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಬಾಳುವಂತ ಅವಶ್ಯಕತೆ ಇದೆ. ಅದಕ್ಕೆಲ್ಲ ನಮ್ಮ ಧರ್ಮ ಗುರುಗಳು ಕೂತ್ಕೊಂಡು ಎಲ್ಲೆಲ್ಲಿ ಯುವಕರ ಮನಸ್ಸಿನಲ್ಲಿ ಧರ್ಮದ ಭಾವನೆಗಳನ್ನು, ಪ್ರೀತಿ ವಿಶ್ವಾಸದ ಭಾವನೆಗಳನ್ನು ಮೂಡಿಸುವಂತ ಅವಶ್ಯಕತೆ ಇದೆ ಅನ್ನುವ ಮಾತನ್ನು ಹೇಳುತ್ತಾ, ಈ ಕೂರ ತಂಗಳವರ ಏನು ಸಂದೇಶಗಳು ಈ ಸಮಾಜಕ್ಕೆ ಇತ್ತು ಅದು ಮುಂದೆ ದಾರಿದೀಪ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ ಪ್ರೀತಿಯಿಂದ ಕರೆದ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.